ಈಗ ನೋಡಿ ಕ್ವಶನ್ಸು. ದ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಇನ್ ಎ ಇಯರ್ ಟು ಟ್ಯಾಕ್ಸಿ ಡ್ರೈವರ್ಸ್ ಇನ್ ಎ ಸರ್ಟೈನ್ ಸಿಟಿ ಫಾಲೋಸ್ ಎ ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ವಿತ್ ಮೀನ್ 3. ಇಲ್ಲೇನು ಮಾಡೋರೆ, ಪಾಯ್ಸನ್ ಡಿಸ್ಟ್ರಿಬ್ಯೂಷನ್ ಅಂತ ಅವರೇ ಮೆನ್ಷನ್ ಮಾಡೋರೆ, ಮೀನ್ ಕೊಟ್ಟವ್ರೆ 3. ಅರ್ಥ ಆಗ್ತಿದೆಯಲ್ವಾ? ಔಟ್ ಆಫ್ 1000 ಟ್ಯಾಕ್ಸಿ ಡ್ರೈವರ್ಸ್ ಫೈಂಡ್ ದಿ ಅಪ್ರಾಕ್ಸಿಮೇಟ್ ನಂಬರ್ ಆಫ್ ಡ್ರೈವರ್ಸ್ ವಿತ್ ಮೋರ್ ದ್ಯಾನ್ 3 ಆಕ್ಸಿಡೆಂಟ್ ಇನ್ ಇಯರ್, ಆಲ್ಮೋಸ್ಟ್ 2 ಆಕ್ಸಿಡೆಂಟ್ ಇನ್ ಎ ಇಯರ್. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟ್ ಏನು, ಇಲ್ಲಿ ಮೀನ್ ಕೊಟ್ಟವ್ರೆ, ಮೀನ್ ಅಂದರೆ ಮ್ಯೂ ಅಂದರೆ ಎಮ್ಮು, ಎಷ್ಟು 3. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಏನು ಮಾಡಬೇಕು, ಪಿ ಆಫ್ ಎಕ್ಸ್ನ ಎಮ್ ಫೈನ್ ಮಾಡಿದ ತಕ್ಷಣ ಪಿ ಆಫ್ ಎಕ್ಸ್ನ ಫೈನ್ ಮಾಡಬೇಕು. ಎಮ್ ಡೈರೆಕ್ಟಾಗಿ ಕೊಟ್ಟರೆ ಎನ್ ಪಿ ಎಲ್ಲ ಏನೂ ಮಾಡಬಾರ್ದು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಪಿ ಆಫ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ ಎಮ್ ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಈಗ ನೋಡಿ, ಪಿ ಆಫ್ ಎಕ್ಸ್ ಅಂದರೆ ಇ ಪವರ್ ಮೈನಸ್ ಎಮ್ ಅಂದ್ರೇನು, ಇ ಪವರ್ ಮೈನಸ್ 3, ಎಮ್ ಪವರ್ ಎಕ್ಸ್ ಅಂದರೆ 3 ಪವರ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಫ್ಯಾಕ್ಟೋರಿಯಲ್. ಇದು ಫಾರ್ಮುಲಾ. ಇಲ್ಲೇನು ಮಾಡಬೇಕು, ನೆಕ್ಸ್ಟ್ ಏನಂದರೆ ಫಸ್ಟ್ ಮೋರ್ ದ್ಯಾನ್ 3, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಮಾಡಬೇಕು. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಅಂದರೆ ನಾಪ್ಕ ಇಟ್ಕೊಳ್ಳಿ. ಇಲ್ಲಿ 3 ಅಂದರೆ 4ಇಂದ ಜಾಸ್ತಿ, 4ಇಂದ ಎನ್ ಗಂಟ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಇದು ಜಾಸ್ತಿ ಆಗುತ್ತೆ ಅಂತ ನಾವೇನು ಮಾಡಬೇಕು, ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3ಗೆ ಫಾರ್ಮುಲಾ ನಾಪ್ಕ ಇಟ್ಕೊಳ್ಳಿ. 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1 ಮೈನಸ್ ಪಿ ಆಫ್ 2 ಮೈನಸ್ ಪಿ ಆಫ್ 3 ಮಾಡಬೇಕು. ನಾಪ್ಕ ಇಟ್ಕೊಳ್ಳಿ. ಪಿ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ 3 ಅಂದ್ರೇನು, ಇದು ಫಾರ್ಮುಲಾ ಅಂದ್ಕೊಳ್ಳಿ. 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1 ಮೈನಸ್ ಪಿ ಆಫ್ 2 ಮೈನಸ್ ಪಿ ಆಫ್ 3. ಕ್ಯಾಲ್ಸಿಲಿ ಇದನ್ನ ಟೈಪ್ ಮಾಡ್ಕೋಬಿಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ, ಕ್ಯಾಲ್ಸಿಲಿ ನೀವೇನು ಮಾಡಿ, ಇ ಪವರ್ ಮೈನಸ್ 3 ಈ ಥರ ಟೈಪ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಈ ಥರ ಡಿವೈಡ್ ಹೊಡೀರಿ, ಶಿಫ್ಟ್ ಟು ಲ್ಯಾನ್ನು ನೋಡಿ, ಶಿಫ್ಟ್ ಟು ಲ್ಯಾನ್ ಹೊಡೆದು ಮೈನಸ್ 3 ಈ ಕಡೆ ಸೈಡಿಗೆ ಬಂದು ಇಂಟು 3 ಪವರ್ ಎಕ್ಸ್, ಆಮೇಲೆ ಎಕ್ಸ್ ಫ್ಯಾಕ್ಟೋರಿಯಲ್, ಆಲ್ಫಾ ಕ್ಲೋಸ್ ಬ್ರಾಕೆಟ್ ಶಿಫ್ಟ್ ಟು ಎಕ್ಸ್ ಇನ್ವರ್ಸ್ ಹೊಡೆದ್ರೆ ಬರುತ್ತೆ. ಕ್ಯಾಲ್ಕುಲೇಟ್ ಫಸ್ಟ್ ಎಕ್ಸಾಕ್ಟಲ್ಲಿ 0 ಹಾಕಿ, ಪಿ ಆಫ್ 0 ಸಿಗುತ್ತೆ ನೋಡಿ. 0.04978, 5th ಡಿಜಿಟ್ ಏನಿದೆ 8 ಇದೆ, ಅಂದರೆ 5 ಮತ್ತು 5ಗಿಂತ ಜಾಸ್ತಿ ಇದೆ. ಅದಕ್ಕೆ ಇಲ್ಲಿ 7ಗೆ 8 ಮಾಡ್ಕೋಬೇಕು. 0.0498 ಅಪ್ರಾಕ್ಸಿಮೇಷನ್ ಮಾಡ್ಕೋಬೇಕು ಅಷ್ಟೇ. ಈಗ ನೋಡಿ, ಫಸ್ಟ್ ಏನು ಮಾಡಿ, 1 ಮೈನಸ್ ಪಿ ಆಫ್ 0 ಅಂದರೆ ಎಷ್ಟು ಬಂದಿದೆ ಈಗ, 0.0498. ನೆಕ್ಸ್ಟು ಪಿ ಆಫ್ 1ಗೆ ಜ್ಞಾಪಕ ಇಟ್ಕೊಳ್ಳಿ. ಪಿ ಆಫ್ 1ಗೆ ಯಾವ ಥರ ಮಾಡಬೇಕಂದ್ರೆ, ಕ್ಯಾಲ್ಕುಲೇಟ್ ಎಕ್ಸಾಕ್ಟಲ್ಲಿ 1 ಹಾಕಿ, 0.14936 ಇದೆಯಲ್ಲ, 6 ಹಿಂದೆ ನಂಬರ್ ಏನಿದೆ 3, ಇದಕ್ಕೆ 1 ನಂಬರ್ ಜಾಸ್ತಿ ಮಾಡ್ಕೋಬೇಕು. 0.1494, 0.1494 ಇದು ಪಿ ಆಫ್ 1. ನೆಕ್ಸ್ಟು ಪಿ ಆಫ್ 2ಗೆ ಏನು ಮಾಡಿ, ಈ ಕಡೆ ಇದಕ್ಕೆ ಕ್ಯಾಲ್ಕುಲೇಟ್ ಕೊಡಿ, ಎಕ್ಸಾಕ್ಟಲ್ಲಿ 2 ಕೊಡಿ, 0.2240 ಆಗುತ್ತೆ. 0.2240 ಆಗುತ್ತೆ. ಮೈನಸ್ ಪಿ ಆಫ್ 3ಗೆ ಎಕ್ಸಾಕ್ಟಲ್ಲಿ 3 ಹಾಕಬೇಕು. ಇಲ್ಲಿ ನೋಡಿ, 5th ಡಿಜಿಟ್ ಬಂದು 4 ಇದೆ, ಅದಕ್ಕೆ ಇಲ್ಲಿ 4 ಡಿಜಿಟ್ ಏನಿದೆ ಅದು ಬರೀಬೇಕು. ಈಗ ಕ್ಯಾಲ್ಕುಲೇಟು ಎಕ್ಸಾಕ್ಟಲ್ಲಿ 3 ಹಾಕಿ, 2 ಆದಮೇಲೆ 0.2240, ಇಲ್ಲಿ 5th ಡಿಜಿಟ್ 4 ಇರೋದ್ರಿಂದ ಇದೇನಿದೆ ಅದು ಟೈಪ್ ಮಾಡ್ಕೊಳ್ಳಿ. 0.2240 ಈಗೇನು ಮಾಡಬೇಕು, ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೋಬೇಕು. 1 ಮೈನಸ್ 0.0498 ಇದು ಹೆಂಗಿದೆ ಅದು ಟೈಪ್ ಮಾಡ್ಕೊಬಿಡೋಣ. 1 ಮೈನಸ್ 0.0498
minus 0.1494 minus 0.2240 minus 0.2240. ಇದನ್ನ ಟೈಪ್ ಮಾಡಿದ್ರೆ ಏನು ಬರುತ್ತೆ? 0.3528. 0.3528 ಬರುತ್ತೆ. ಅದನ್ನ ಬರ್ಕೋಬಿಡಿ. ಈಗೇನು ಮಾಡಿ, ಇದು ಒಂದು ಪ್ರಾಬಬಿಲಿಟಿ ಮೋರ್ ದ್ಯಾನ್ 3 ಆಕ್ಸಿಡೆಂಟ್ಗೆ. ಈಗ ಏನು ಬೇಕು? ದ ನಂಬರ್ ಆಫ್ ಡ್ರೈವರ್ಸ್ with more than 2 accidents is equal to, ಇಲ್ಲೇನು ಮಾಡಬೇಕು ನೀವು? ಇಲ್ಲಿ ಆನ್ಸರ್ ಬಂದಿದೆಯಲ್ಲ, ಅದಕ್ಕೆ 1000 ಮಲ್ಟಿಪ್ಲೈ ಮಾಡ್ಕೋಬೇಕು. ಟೋಟಲ್ ಟ್ಯಾಕ್ಸಿ ಡ್ರೈವರ್ಸ್ ಇರೋದು 1000. ಇದು ಪ್ರಾಬಬಿಲಿಟಿ ಆಫ್ ಮೋರ್ ದ್ಯಾನ್ 3 ಆಕ್ಸಿಡೆಂಟ್ ಎಷ್ಟು? 0.3528. ಇದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಇಲ್ಲಿ ಈಕ್ವಲ್ ಎಷ್ಟು ಬರುತ್ತೆ? 0.3528 ಇಂಟು 1000 ಹೊಡೆದ್ರೆ ಎಷ್ಟು ಬರುತ್ತೆ ಮಾಡಿ. ಝೀರೋ 0.3528 ಇಂಟು 1000 ಎಷ್ಟು ಬರುತ್ತೆ? 352.8 ಬರುತ್ತೆ. ಅದನ್ನ ಬರ್ಕೊಳ್ಳಿ. 352.8 ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 353 ಡ್ರೈವರ್ಸ್ ಬರುತ್ತೆ. ನೆಕ್ಸ್ಟ್ ಬಂದು ಅಟ್ಮೋಸ್ಟ್ 2 ಆಕ್ಸಿಡೆಂಟ್ಸ್ ಇನ್ ಇಯರ್. ಅಟ್ಮೋಸ್ಟ್ 2 ಅಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು 2 ಅಂತ. ಅಟ್ಮೋಸ್ಟ್ 2 ಅಂದ್ರೇನು? ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಇದನ್ನ ಮಾಡೋದು ಯಾವ ಥರ ಅಂದರೆ P of 0 plus P of 1 plus P of 2. ಇದು ಗೊತ್ತಾಯ್ತಲ್ವಾ? ಅಂದರೆ ಅಟ್ಮೋಸ್ಟ್ 2 ಅಂದರೆ P of x less than or equal to 2. P of 0 ಇಂದ P of 2. ಈಗ ನೋಡಿ, ಇಲ್ಲಿ ಬರೀತೀನಿ. ಅಟ್ಮೋಸ್ಟ್ 2 ಅಂದ್ರೇನು? P of x less than or equal to 2, that is P of 0 plus P of 1 plus P of 2. ಅರ್ಥ ಆಗ್ತಿದೆಯಲ್ವಾ? ಈಗ P of 0 ಅಂದರೆ ಎಕ್ಸಾಕ್ಟಲ್ಲಿ 0 ಆಗಬೇಕು. ಇಲ್ಲಿ ನೋಡಿ, ಇಲ್ಲೂ ಸ್ವಲ್ಪ ನೀಟಾಗಿ ಬರೆದ್ಬಿಡೋಣ. ಇಲ್ಲಿ ನೋಡಿ, ಇಲ್ಲಿ P of 0 ಅಂದ್ರೇನು? e ಪವರ್ ಮೈನಸ್ 3 power 0 ಡಿವೈಡೆಡ್ ಬೈ 0 ಫ್ಯಾಕ್ಟೋರಿಯಲ್. P of 1 ಅಂದರೆ e ಪವರ್ ಮೈನಸ್ 3 power 1 by 1 ಫ್ಯಾಕ್ಟೋರಿಯಲ್. P of 2 ಅಂದರೆ ಎಕ್ಸಾಕ್ಟಲ್ 2 e ಪವರ್ ಮೈನಸ್ 3 power 2 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಇದನ್ನ ಟೈಪ್ ಮಾಡಿ. ಈಗ ಕ್ಯಾಲ್ಸಿಯಲ್ಲಿ ಇದನ್ನ ಟೈಪ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ಹೊಡೆದು 0, 1, 2 ಕೊಡಬೇಕು. ನೋಡಿ, ಇಲ್ಲಿ ಕ್ಯಾಲ್ಸಿಲಿ ಆಲ್ರೆಡಿ ಟೈಪ್ ಮಾಡಿದ್ದೀನಿ ನಾನು. ಮೇಲ್ಗಡೆ ಹೋಗಿ ಇಲ್ಲಿ ಕ್ಯಾಲ್ಕುಲೇಟು 0ಗೇನು 0.0498. ಅರ್ಥ ಆಗ್ತಿದೆಯಲ್ವಾ? ಅದೇ ಥರ 1ಗೆ 0.1494, ಯಾಕಂದರೆ 5th digit 6 ಇದೆ, ಅದಕ್ಕೆ ಇದನ್ನು 1 ಜಾಸ್ತಿ ಮಾಡ್ಕೋಬೇಕು. ನೆಕ್ಸ್ಟು 2ಗೆ 0.2240. ಇದು 3 ಆಲ್ರೆಡಿ ಮಾಡಿದ್ದೀವಿ ನಾವು, ಅದನ್ನೇ ಬರ್ಕೊಳ್ಳಿ. ಎಲ್ಲಿ ಹೇಳಿ? 0ಗೇನು 0.0498 ಪ್ಲಸ್ 1ಗೆ 0.1494 ಪ್ಲಸ್ 2ಗೆ 0.2240. ಇದನ್ನ ನೋಡಿ, ಇದನ್ನ ಇಲ್ಲೂ ಬರೆದ್ಬಿಡ್ತೀನಿ. 1 ಮೈನಸ್ P of 0 ಅಂದ್ರೇನು? e ಪವರ್ ಮೈನಸ್ 3 power 0 by 0 ಫ್ಯಾಕ್ಟೋರಿಯಲ್. ಇದು ಬರೀಬೇಕು. e ಪವರ್ ಮೈನಸ್ 3 power 1 by 1 ಫ್ಯಾಕ್ಟೋರಿಯಲ್. ಎಕ್ಸಾಕ್ಟಲ್ಲಿ 0, 1, 2, 3 ಹಾಕಬೇಕಷ್ಟೆ. e ಪವರ್ ಮೈನಸ್ 3
3 power 2 divided by 2 factorial. 3 ಹಾಕಿದ್ರೆ e power minus 3 power 3 divided by 3 factorial. ಆಮೇಲೆ ಈ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ಳೋಣ. ವ್ಯಾಲ್ಯೂಸ್ ಏನು? 1 ಮೈನಸ್ 0. ಇದು 0ಗೇನು 0.0498. 1ಗೆ ಎಷ್ಟು ಬಂತು? 0.1494 ಬಂದಿದೆ. 2ಗೆ 0.2240 ಮೈನಸ್ 0.2240. ಇದನ್ನ ಇದು ಈಕ್ವಲ್ ಮಾಡಿದ್ರೆ ಏನು? 0.3528 ಬರುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಲ್ವಾ? ಅಂದರೆ ಟೋಟಲ್ 353 ಡ್ರೈವರ್ಸ್. ನೋಡಿ, ಅದು ನಾನು ಮಾಡಿದ್ನಲ್ಲ ಆ ಥರ ಮಾಡೋದು ನಡೆಯುತ್ತೆ, ಆದರೆ ಈಗ ಬರೆದು ಮಾಡಿ. ಇಲ್ಲಿ ಪಿ ಆಫ್ 0 ಅಂದರೆ ಎಕ್ಸಾಕ್ಟಲ್ಲಿ 0 ಆಗಬೇಕು. e power minus 3 power 0 by 0 ಫ್ಯಾಕ್ಟೋರಿಯಲ್. ಪಿ ಆಫ್ 1 ಅಂದರೆ ಎಕ್ಸಾಕ್ಟಲ್ಲಿ 1 ಹಾಕಿ. e power minus 3 power 1 by 1 ಫ್ಯಾಕ್ಟೋರಿಯಲ್. ಪಿ ಆಫ್ 2 ಅಂದರೆ e power minus 3 power 2 by 2 ಫ್ಯಾಕ್ಟೋರಿಯಲ್. ಪಿ ಆಫ್ 3 ಅಂದರೆ e power minus 3 power 3 by 3 ಫ್ಯಾಕ್ಟೋರಿಯಲ್. ಆ ಥರ. ಈಗ ನೋಡಿ, ಇದನ್ನ ಮಲ್ಟಿಪ್ಲೈ ಮಾಡಿ, ಅಂದರೆ ಇದನ್ನ ಆ್ಯಡ್ ಮಾಡಿ. 0.0498 0.0498 plus 0.1494 plus 0.2240 0.4232. ಈಗ 0.4232 ಈಗೇನು ಮಾಡಬೇಕು? ದ ನಂಬರ್ ಆಫ್ ಡ್ರೈವರ್ಸ್ with atmost 2 accidents in a year ಅಂತ ಬರ್ಕೊಳ್ಳಿ. atmost 2 accidents. ನೋಡಿ, ಕಾಣಿಸ್ತಾ ಇಲ್ಲ, ಈ ಕಡೆ ಬನ್ನಿ. ವಿತ್ ಅಟ್ಮೋಸ್ಟ್ 2 ಆಕ್ಸಿಡೆಂಟ್ಸ್ ಅಂತ ಬರೋದು. ಇಲ್ಲಿ 1000 ಮಲ್ಟಿಪ್ಲೈ ಮಾಡ್ಕೋಬೇಕು. 1000 ಇಂಟು 0.4232 ಅಪ್ರಾಕ್ಸಿಮೇಟ್ಲಿ ಅಂದರೆ 423.2 ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 423 ಡೈವರ್ಸ್. ಈ ಥರ ಮಾಡಬೇಕು. ಈಗ ನೋಡಿ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ದ ನಂಬರ್ ಆಫ್ ಆಕ್ಸಿಡೆಂಟ್ಸ್ ಇನ್ ಎ ಇಯರ್ ಟು ಟ್ಯಾಕ್ಸಿ ಡ್ರೈವರ್ಸ್ ಇನ್ ಎ ಸಿಟಿ follows a Poisson distribution with mean 3. Out of 1000 taxi drivers, find approximately number of drivers with more than 3 accident in a year, atmost 2 accident in a year. ಫಸ್ಟ್ ಏನು ಮಾಡಬೇಕು? mu is equal to m is equal to 3 ಅಂತ ಬರ್ಕೊಳ್ಳಿ. ಪಿ ಆಫ್ ಎಕ್ಸ್ಗೆ ಫಾರ್ಮುಲಾ e power minus m into m power x by x factorial. ಪಿ ಆಫ್ ಎಕ್ಸ್ ಅಂದರೆ e power minus 3 power x by x factorial. more than 3 accident ಅಂದರೆ ಪಿ ಆಫ್ ಎಕ್ಸ್ greater than 3 is equal to, ಇದಕ್ಕೆ ಫಾರ್ಮುಲಾ 1 ಮೈನಸ್ ಪಿ ಆಫ್ 0 ಮೈನಸ್ ಪಿ ಆಫ್ 1 ಮೈನಸ್ ಪಿ ಆಫ್ 2 ಮೈನಸ್ ಪಿ ಆಫ್ 3. 1 ಮೈನಸ್ ಪಿ ಆಫ್ 0 ಅಂದರೆ ಎಕ್ಸಾಕ್ಟಲ್ಲಿ 0 ಆಗಬೇಕು. e power minus 3 power 0 by 0 ಫ್ಯಾಕ್ಟೋರಿಯಲ್. ಪಿ ಆಫ್ 1 ಅಂದರೆ e power minus 3 power 1 by 1 ಫ್ಯಾಕ್ಟೋರಿಯಲ್. ಪಿ ಆಫ್ 2 ಅಂದರೆ e power minus 3 power 2 by 2 ಫ್ಯಾಕ್ಟೋರಿಯಲ್. ಪಿ ಆಫ್ 3 ಅಂದರೆ e power minus 3 power 3 by 3 ಫ್ಯಾಕ್ಟೋರಿಯಲ್. ಆಮೇಲೆ ಕ್ಯಾಲ್ಸಿಲ್ ಇದನ್ನ ಟೈಪ್ ಮಾಡಿಕೊಂಡು 0 ಹಾಕಿದ್ರೆ ಇದು ಬರುತ್ತೆ, 1 ಹಾಕಿದ್ರೆ ಇದು ಬರುತ್ತೆ, 2 ಹಾಕಿದ್ರೆ ಇದು ಬರುತ್ತೆ, 3 ಹಾಕಿದ್ರೆ ಇದು ಬರುತ್ತೆ. ಕ್ಯಾಲ್ಸಿಲಿ ಟೋಟಲ್ ಮಾಡಿದ್ರೆ ಇದು ಬರುತ್ತೆ. ದ ನಂಬರ್ ಆಫ್ ಡೈವರ್ಸ್ ವಿತ್ ಮೋರ್ ದ್ಯಾನ್ 2 ಆಕ್ಸಿಡೆಂಟ್ಗೆ 1000 ಇಂಟು ಇದ್ರದ್ದು ಪ್ರಾಬಬಿಲಿಟಿ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ ಬಂದ್ಬಿಡುತ್ತೆ. ಅಟ್ಲೀಸ್ಟ್ 2 ಆಕ್ಸಿಡೆಂಟ್ಗೆ ಪಿ ಆಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2, ಪಿ ಆಫ್ 0 ಪ್ಲಸ್ ಪಿ ಆಫ್ 1 ಪ್ಲಸ್ ಪಿ ಆಫ್ 2. ಪಿ ಆಫ್ 0 ಅಂದರೆ ಎಕ್ಸಾಕ್ಟಲ್ಲಿ 0, e power minus 3 power 0 by 0 ಫ್ಯಾಕ್ಟೋರಿಯಲ್. ಪಿ ಆಫ್ 1 ಅಂದರೆ ಎಕ್ಸಾಕ್ಟಲ್ಲಿ 1, e power minus 3 power 1 by 1 ಫ್ಯಾಕ್ಟೋರಿಯಲ್. ಪಿ ಆಫ್ 2 ಅಂದರೆ ಎಕ್ಸಾಕ್ಟಲ್ಲಿ 2, e power minus 3 power 2 by 2 ಫ್ಯಾಕ್ಟೋರಿಯಲ್. ಮಾಡಿದ್ರೆ ಆನ್ಸರ್ ಇದು ಬರುತ್ತೆ.
ಆಮೇಲೆ ಇಂಟು 1000 ಮಲ್ಟಿಪ್ಲೈ ಮಾಡ್ಕೋಬೇಕು ಅಷ್ಟೆ. ಥ್ಯಾಂಕ್ ಯು.